ನಾವು ಯಾರೇ ಆಗಿದ್ದರೂ ದೇವರನ್ನು ಯಥಾರ್ಥವಾಗಿ ಹುಡುಕಿ ಕಂಡುಕೊಳ್ಳಬೇಕು. ಹಾಗಾದರೆ ನಾವು ಆತನನ್ನು ಕಂಡುಕೊಂಡಿದ್ದೇವೆಯೋ? ಆತ್ಮೀಯ ವೀಕ್ಷಕ ಬಾಂಧವರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷವಾಗಿದ್ದೀರಿ ಅಲ್ವೇ? ಪರಮಗೀತ ಪುಸ್ತಕದ ಧ್ಯಾನದಲ್ಲಿ 3ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಇನ್ನು 2ನೇ ಗೀತೆಯಲ್ಲಿ ನಾವಿದ್ದೇವೆ. ನಡುರಾತ್ರಿಯ ಹುಡುಕಾಟ, ಮೊದಲ ಗೀತೆಯೊಡನೆ ಸೊಲೊಮೋನನ ಪ್ರವೇಶ, ಈ ವಿಷಯಗಳಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 1ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪರಮಗೀತ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮುಂಜಾನೆಯ ಹಿಂದಿನ ರಾತ್ರಿ ಎಂಬ ವಿಚಾರವನ್ನು ಧ್ಯಾನಿಸೋಣ. ಪ್ರಿಯರೇ, ಮದಲಿಂಗನು ಹಿಂದಿರುಗಿದ್ದರ ಗೀತೆಯ ಬೆನ್ನಲ್ಲೇ ಮುಂದಿನ ಅದ್ಭುತವಾದ ಮಾತುಗಳು ಬರುತ್ತವೆ. ಅದು ಕ್ರಿಸ್ತನು ಸಭೆಗಾಗಿ ಬರುವ, ಸಭೆ ಮೇಲಕ್ಕೆತ್ತಲ್ಪಡುವುದರ ಸಂಕೇತವಾಗಿರುತ್ತದೆ. ಪರಮಗೀತ 2ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಎನ್ನಿನಿಯನು ನನ್ನವನೇ, ನಾನು ಅವನವಳೆ, ನೆಲದಾವರೆಗಳ ಮಧ್ಯದಲ್ಲಿ ಮಂದೆಯನ್ನು ಮೇಯಿಸುವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಿಗೂ ವಿಶ್ವಾಸಿಗೂ ನಡುವಣ ಅತ್ಯುನ್ನತವಾದ ಆತ್ಮಿಕ ಸಂಬಂಧವನ್ನು ಪರಮಗೀತದಲ್ಲಿ ತಿಳಿಸಲಾಗುತ್ತದೆ. ಈ ಚಿಕ್ಕ ಪುಸ್ತಕದ ಹಾಗೆ ಈ ಸಂಬಂಧವು ಬೇರೆಲ್ಲಿಯೂ ಯೋಗ್ಯವಾಗಿ ತಿಳಿಸಲಾಗಿಲ್ಲ. ಇದಕ್ಕಿಂತ ಮೇಲಣ ಸ್ಥಿತಿ ಇನ್ನೂ ಇರಲಿಕ್ಕಿಲ್ಲ. ನನ್ನ ಇನಿಯನು ನನ್ನವನೇ, ನಾನು ಅವನವಳೇ. ಇದು ಅತಿ ಆಳವಾದ ಮೇಲ್ಮಟ್ಟದ ಆತ್ಮಿಕ ಸತ್ಯವಾಗಿದೆ. ಕರ್ತನಾದ ಯೇಸು ಇದನ್ನು ಸರಳವಾದ ಶಬ್ದಗಳಲ್ಲಿ ಹೀಗೆ ಹೇಳಿದ್ದಾನೆ: ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಎಂಬುದಾಗಿ. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಮದುಮಗಳು ಹೇಳುತ್ತಾಳೆ, ಎನ್ನಿನಿಯನು ನನ್ನವನೇ, ನಾನು ಅವನವಳೇ ಎಂದು. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಸಾರಾಂಶವಾಗಿ ಹೀಗೆ ಹೇಳುತ್ತಾನೆ: ನಾನು ಕ್ರೂಜೆಯಲ್ಲಿ ಸಾಯುವಾಗ ನಿಮ್ಮ ಸ್ಥಾನವನ್ನು ತೆಗೆದುಕೊಂಡೆನು. ಈಗ ನೀವು ಈ ಲೋಕದಲ್ಲಿ ನನ್ನ ಜೀವಿತವನ್ನು ಪ್ರಕಾಶಪಡಿಸಬೇಕು ಎಂದು. ಇದನ್ನು ನಾವು ಪವಿತ್ರಾತ್ಮನ ಸಹಾಯದಿಂದ ಮಾತ್ರ ಮಾಡಬಹುದು. ಆದರೆ ಅಲ್ಲಿ ನಾವು ಆತನಲ್ಲಿ ಇದ್ದೇವೆ. ಪರಲೋಕ ಸ್ಥಾನದಲ್ಲಿ ಕುಳಿತು ಪ್ರಿಯನಲ್ಲಿ ಸ್ವೀಕರಿಸಲ್ಪಟ್ಟವರಾಗಿ ಆತನೊಂದಿಗೆ ಸೇರಿಕೊಂಡು ಕ್ರಿಸ್ತನಲ್ಲಿ ಎದ್ದು ಬಂದವರಾಗಿ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಎಷ್ಟು ಅದ್ಭುತವಾದದ್ದು! ಪ್ರಿಯನೇ, ನೀನು ದೇವರ ಮಗುವಾಗಿರುವುದಾದರೆ ನೀನು ಆತನನ್ನು ಪ್ರೀತಿಸುತ್ತೇನೆಂದು ಯಾಕೆ ಹೇಳುವುದಿಲ್ಲ? ಈ ದಿನಗಳಲ್ಲಿ ಲೌಕಿಕ ಸಂಪತ್ತು ನಮ್ಮಲ್ಲಿ ಹೆಚ್ಚಾಗಿ ಇಲ್ಲದಿರಬಹುದು, ಆದರೆ ನಾವು ಐಶ್ವರ್ಯವಂತರೇ ಸರಿ. ನಾವು ಮನುಷ್ಯರಲ್ಲಿ ಹೆಚ್ಚಳ ಪಡದೆ ಕ್ರಿಸ್ತನಲ್ಲಿ ಹೆಚ್ಚಳ ಪಡುತ್ತೇವೆ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ. ಯಾಕಂದರೆ ಸಮಸ್ತವೂ ನಿಮ್ಮದು. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಸಮಸ್ತವೂ ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಎಂಬುದಾಗಿ. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 21 ಮತ್ತು 23ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ನಾವು ಕ್ರಿಸ್ತನಿಗೆ ಸೇರಿದವರು, ಆತನು ನಮ್ಮವನು, ಆತನು ನಮಗೆ ಸೇರಿದವನು, ಆತನು ನಮ್ಮ ರಕ್ಷಕನಾಗಿದ್ದಾನೆ, ಆತನು ನಮ್ಮ ಕುರುಬನಾಗಿದ್ದಾನೆ. ನಾವು ಆತನ ಸಮೀಪಕ್ಕೆ ಸೇರಿಕೊಂಡು ಈ ಆತ್ಮಿಕ ಆಶೀರ್ವಾದಗಳನ್ನೆಲ್ಲ ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು. ಇದು ಅತ್ಯುನ್ನತ ಮಟ್ಟದ ಆತ್ಮಿಕ ಜೀವಿತವಾಗಿದೆ. ಆಗ ನಾವು ಎನ್ನಿನಿಯನು ನನ್ನವನು, ನಾನು ಆತನವನು ಎಂದು ಹೇಳಬಹುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನೆಲದಾವರೆಗಳ ಮಧ್ಯದಲ್ಲಿ ಮೇಯಿಸುವನಾಗಿದ್ದಾನೆ ಎಂಬುದಾಗಿ ನೋಡುವಾಗ ಇದು ಔತಣದ ಮೇಜಿನಲ್ಲಿ
ಹೂಗಳಿಂದ ಅಲಂಕೃತವಾದ ದಿಂಬಿನ ಮೇಲೆ ಹೊರಗಿರುವ ಚಿತ್ರಣವಾಗಿದೆ. ಅದು ತೃಪ್ತಿಯನ್ನು, ಅನ್ಯೋನ್ಯತೆಯನ್ನು, ಸಂತೋಷವನ್ನು, ಅದ್ಭುತವಾದದ್ದೆಲ್ಲವನ್ನು ತಿಳಿಸುವಂಥದ್ದಾಗಿದೆ. ಈ ಲೋಕವು ಈ ಸಂಗತಿಗಳನ್ನು ಹುಡುಕುತ್ತಿದೆ. ಒಳ್ಳೆಯ ಜೀವಿತಕ್ಕಾಗಿ ಆಶೆ ಪಡುತ್ತದೆ, ಸಂತಸದ ಜೀವಿತವನ್ನು ಅಪೇಕ್ಷಿಸುತ್ತದೆ. ಆದರೆ ನಾವು ಕ್ರಿಸ್ತನ ಮೇಜಿನಲ್ಲಿ ಆತನ ಜೊತೆ ಕುಳಿತು ಆತನಲ್ಲಿ ಸಂತೋಷಿಸುತ್ತಾ ಈ ರೀತಿಯ ಜೀವಿತವನ್ನು ಅನುಭವಿಸೋಣ. ಇದು ಉನ್ನತವಾದ ಆತ್ಮಿಕ ಜೀವಿತವಾಗಿದೆ. ಆದರೆ ನಮ್ಮಲ್ಲನೇಕರಿಗೆ ಇದು ದೊರಕುವುದಿಲ್ಲ. ಕೀರ್ತನೆ 139 6ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ಆದ್ದರಿಂದ ಮಧುವಣಗಿತ್ತಿಯಂತೆ ನಾವು ಕೂಗಬೇಕು, ನನ್ನನ್ನು ತುಸ ಎಳೆ, ನಿನ್ನ ಹಿಂದೆ ಬರುವೆವು, ನಮಗೆ ಓಡಲಾಗುವುದಿಲ್ಲ ಎಂದು. ಪ್ರಿಯರೇ, ನಾವು ಯೇಸುವನ್ನು ನೋಡಿ ನಮ್ಮ ಜೀವಿತದಲ್ಲಿ ಆತನ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳುವ ತನಕ ನಾವು ಈ ಓಟವನ್ನು ಓಡಲಾರೆವು. ಎನ್ನಿನಿಯನು ನನ್ನವನು, ನಾನು ಆತನವಳು ಎಂಬುದಾಗಿ ನಾವು ನೋಡಿದೆವು. ಮುಂದಕ್ಕೆ ನೋಡೋಣ. ಪರಮಗೀತ 2ನೇ ಅಧ್ಯಾಯ 17ನೇ ವಚನವನ್ನು. ಅಲ್ಲಿ ಹೀಗೆ ಬರುತ್ತದೆ: ನನ್ನ ಕಾಂತನೇ ಹೊರಡು, ಹಗಲು ತಂಪಾಗಿ ನೆರಳು ಇಳಿದು ಹೋಗುವ ತನಕ ವಿಯೋಗವೆಂಬ ಪರ್ವತಗಳಲ್ಲಿ ಜಿಂಕೆಯಂತೆಯೂ ಪ್ರಾಯದ ಎರಳೆಯಂತೆಯೂ ಇರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಮುಂಜಾನೆಯ ಜಿಂಕೆಯಂತೆ ಎಂಬ ವರ್ಣನೆಗೆ ಪುನಃ ಬಂದಿದ್ದೇವೆ. ಪ್ರಕಾಶಮಾನ ಬೆಳಕಿನಲ್ಲಿ ನಾವು ಆತನನ್ನು ನೋಡಿದ್ದೆವು. ಆತನು ಬೆಟ್ಟಗಳ ಮೇಲೆ ನಿಂತುಕೊಂಡು ಜಯದೊಂದಿಗೆ ಇಣುಕುತ್ತಿದ್ದಾನೆ. ರಾತ್ರಿಯಿಡೀ ಬೇಟೆಗಾರರು ಅವನ ಪ್ರಾಣಕ್ಕಾಗಿ ಬೆನ್ನಟ್ಟಿದರು. ಕ್ರೂರ ನಾಯಿಗಳು ಆತನನ್ನು ಹಿಡಿಯಲು ಹಾರಿದವು. ಅದೆಷ್ಟು ಭಯಂಕರವಾದದ್ದು! ಆತನು ಮರಣದ ಬಾಗಿಲಿನ ತನಕ ಹೋಗಿದ್ದನು, ಆದರೆ ಪುನರುತ್ಥಾನವೆಂಬ ಬಾಗಿಲಿನಿಂದ ಮೇಲಕ್ಕೆ ಬಂದನು. ಇದರ ಬೆಳಕಿನಲ್ಲಿ ನಾನು ನೀವು ಕರಾಳ ಲೋಕದಲ್ಲಿ ಜೀವಿಸುತ್ತಿರುವುದಾದರೂ ಮುಂಜಾನೆಯನ್ನು ಎದುರು ನೋಡಬಹುದು. ಪ್ರಿಯನೇ, ಕ್ರಿಸ್ತನಲ್ಲಿ ನಿನಗಿರುವ ವಿಮೋಚನೆಯು, ಆತನು ನಿನಗಾಗಿ ಮಾಡಿದ್ದೆಲ್ಲವೂ ನಿನಗೆ ಅರ್ಥವತ್ತದ್ದಾಗಿರಲಿ. ಅದನ್ನು ಆತುಕೋ, ಅದು ನಿನ್ನ ಆದರಣೆಯಾಗಿರಲಿ. ಈ ಜೀವಿತದ ಕರಾಳ ದಿನಗಳಲ್ಲಿ ಅದು ನಿನಗೆ ತಲೆದಿಂಬಾಗಿರಲಿ, ಹಗಲು ತಂಪಾಗಿ ನೆರಳು ಇಳಿದು ಹೋಗುವ ತನಕ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ನಾವು ಪರಮಗೀತ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನ ನಡೆಸುವಿಕೆಯೊಂದಿಗೆ ನಾವು ಮುಂದೆ ಸಾಗುವಾಗ ಪರಮಗೀತ ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನಾವು 3ನೇ ಅಧ್ಯಾಯಕ್ಕೆ ಬಂದಾಗಲೂ ಇನ್ನೂ 2ನೇ ಗೀತೆಯಲ್ಲೇ ಇದ್ದೇವೆ. ಆದರೆ ಆ ಗೀತೆಯ 2ನೇ ಚರಣಕ್ಕೆ ಬಂದಿದ್ದೇವೆ. ಆದರೂ ಇದು ಹೊಸ ಭಾಗವನ್ನು ಆರಂಭಿಸುತ್ತದೆ. ಪೂರ್ಣ ಹೊಸ ದೃಶ್ಯವೇ ನನಗೆ ಕಾಣಿಸಲ್ಪಟ್ಟಿದೆ. ಈ ಪುಸ್ತಕದ ಆರಂಭದಲ್ಲಿ ನಾವು ಎಫ್ರಾಯಿಮಿನ ಗುಡ್ಡ ಪ್ರದೇಶಗಳಲ್ಲಿದ್ದೆವು. ಅಲ್ಲಿ ಒಬ್ಬ ಹುಡುಗಿಯು, ಆಕೆಯ ಮನೆಯವರು ಹಳ್ಳಿಗಾಡಿನ ಕೃಷಿಕರಾಗಿದ್ದರು. ಈಗ ಸೊಲೊಮೋನನು ಆಕೆಯ ಹೃದಯವನ್ನು ಗೆದ್ದಿರುವುದರಿಂದ ಆಕೆಯನ್ನು ತನ್ನೊಂದಿಗೆ ಯೆರೂಸಲೇಮಿಗೆ ಕರೆತಂದಿದ್ದಾನೆ. ಮುಂದಕ್ಕೆ ನಾವು ನಡುರಾತ್ರಿಯ ಹುಡುಕಾಟ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 3ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ನಾನು ಎದ್ದು ಊರಲ್ಲಿ ತಿರುಗುವೆನು, ಬೀದಿಗಳಲ್ಲಿಯೂ ಚೌಕಗಳಲ್ಲಿಯೂ ನನ್ನ ಪ್ರಾಣ ಪ್ರಿಯನನ್ನು ಹುಡುಕುವೆನು ಎಂದುಕೊಂಡೆನು. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ದೃಶ್ಯವು ಅರಸನು ಆಕೆಯನ್ನು ಕರಕೊಂಡು ಹೋದ ಯೆರೂಸಲೇಮಿಗೆ ಸ್ಥಳಾಂತರವಾಗಿದೆ. ಅವಳು ಒಂಟಿಯಾಗಿದ್ದಾಳೆ. ಅರಸನ ಕಾರ್ಯ ನಿಮಿತ್ತ ದೂರ ಹೋಗಿರಬಹುದು. ಇಲ್ಲಿ ಹೇಳಲ್ಪಟ್ಟಿರುವುದು ಒಂದು ಕನಸು. ಇದರಲ್ಲಿ ಅವರು ಬೇರೆಯಾದದ್ದರ ವೇದನೆಯನ್ನು ಕಾಣುತ್ತೇವೆ. ಕೊನೆಗೂ ಹಾಗೆ ಅವನನ್ನು ಹುಡುಕುತ್ತಾ ಪಟ್ಟಣದ ಬೀದಿಗಳಲ್ಲಿ ಅಳೆಯುತ್ತಾಳೆ. ರಾತ್ರಿಯಲ್ಲಿ ಹಾಸಿಗೆಯಲ್ಲಿ ಆತನನ್ನು ಹುಡುಕಿದೆನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಕ್ರಿಸ್ತನೊಂದಿಗಿನ ನಮ್ಮ ಸಂಬಂಧದ ಕುರಿತು ಆತ್ಮಿಕ ಅನ್ವಯಿಸುವಿಕೆಯನ್ನು ಹೊಂದಿದೆ. ನಮ್ಮ ಮುಂದೆ ತುಂಬ ಕೆಲಸಗಳ ದಿನವಿರುವುದಾದರೆ ನಾವು ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಲು ಬಯಸುತ್ತೇವೆ. ಆದರೆ ನಿದ್ರೆಗಿಂತಲೂ ನಾವು ಕ್ರಿಸ್ತನನ್ನು ಕಳಕೊಳ್ಳದಿರುವುದು ಅವಶ್ಯವಾದದ್ದು. ಮೂಡಿ ಸ್ಟುವರ್ಟ್ ಅವರು ಅದನ್ನು ಹೀಗೆ ಬರೆದಿದ್ದಾರೆ: ಕ್ರಿಸ್ತನು ಮೊದಲನೆಯವನು, ಅತ್ಯುತ್ತಮನೂ ಅತ್ಯವಶ್ಯವಾದವನೂ ಆಗಿರುವುದಾದರೆ, ನಿದ್ರೆ ಆಹಾರಕ್ಕಿಂತಲೂ ನಮಗೆ ಹೆಚ್ಚಿನವನಾಗಿರುವುದಾದರೆ ಆತನನ್ನು ಹೆಚ್ಚಾಗಿ ಕಂಡುಕೊಳ್ಳುತ್ತೇವೆ ಎಂಬುದಾಗಿ. ಪ್ರಿಯರೇ, ಅದಕ್ಕಾಗಿ ನಾವು ಹೆಚ್ಚು ನಿದ್ರೆ ಕೆಡದೆ ಸಮಯ ವ್ಯರ್ಥ ಮಾಡದಿರುತ್ತೇವೆ. ಆಗ ನಮಗೆ ನಮ್ಮ ನಿದ್ರೆಯು ಸವಿಯಾದದ್ದು,
ಪುನಶ್ಚೇತನಗೊಳಿಸುವಂತಹದ್ದು ಆಗಿರುತ್ತದೆ. ಯಾಕಂದರೆ ಕರ್ತನು ತಾನೇ ನಮ್ಮೊಳಗೆ ವಾಸವಾಗಿದ್ದು ನಮ್ಮೊಂದಿಗೆ ವಿಶ್ರಮಿಸುತ್ತಿದ್ದಾನೆ. ನಾನು ಎದ್ದು ಊರಲ್ಲಿ ತಿರುಗುವೆನು ಎಂಬುದಾಗಿ ನೋಡುವಾಗ ಹಾಸಿಗೆಯಿಂದ ಎದ್ದು ಊರೆಲ್ಲ ಹುಡುಕಾಡುವುದರಲ್ಲಿ ಕರ್ತನನ್ನು ಹುಡುಕಬೇಕೆಂಬ ದೃಢ ನಿರ್ಧಾರ ಕಂಡುಬರುತ್ತದೆ. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇದು ಆಕೆಯ ಯಥಾರ್ಥವಾದ ಅರಿಕೆಯಾಗಿರುತ್ತದೆ. ಅನೇಕರು ಕ್ರಿಸ್ತನನ್ನು ಕಂಡುಕೊಳ್ಳುವುದಿಲ್ಲ, ಯಾಕಂದರೆ ಅವರು ಆತನನ್ನು ಹುಡುಕುವುದೇ ಇಲ್ಲ. ಎಷ್ಟು ಮಂದಿ ಕ್ರೈಸ್ತರು ಪ್ರತಿ ಭಾನುವಾರ ಸಭೆಯಲ್ಲಿ ಕುಳಿತುಕೊಂಡಿದ್ದರೂ ನಾನಾತನನ್ನು ಕಂಡುಕೊಳ್ಳಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳದಿರುತ್ತಾರೆ. ಆದರೆ ಯಥಾರ್ಥವಾಗಿ ಹುಡುಕುವವರು ತನ್ನನ್ನು ಕಂಡುಕೊಳ್ಳುವರು ಎಂದು ಆತನು ಹೇಳಿದ್ದಾನೆ. ಯಾಕೋಬನು ಹೇಳಿದಂತೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪರಮಗೀತ 3ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಊರಲ್ಲಿ ತಿರುಗುವ ಕಾವಲುಗಾರರ ಕೈಗೆ ಸಿಕ್ಕಿದೆನು, ನನ್ನ ಪ್ರಾಣ ಪ್ರಿಯನನ್ನು ಕಂಡಿರಾ ಎಂದು ಅವರನ್ನು ವಿಚಾರಿಸಿದೆನು ಎಂಬುದಾಗಿ. ಪ್ರಿಯರೇ, ಕಾವಲುಗಾರರು ಆಕೆಯನ್ನು ಅವಳ ಪ್ರಿಯನ ಬಳಿಗೆ ನಡೆಸಿರಬಹುದು. ಸ್ವಲ್ಪ ದೂರದಲ್ಲೇ ಕೊನೆಗೂ ಆಕೆ ಅವನನ್ನು ಕಂಡುಕೊಂಡಳು. ಪರಮಗೀತ ಪುಸ್ತಕ 3ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಅವರನ್ನು ಬಿಟ್ಟ ತುಸು ಹೊತ್ತಿನೊಳಗೆ ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡು ತಾಯಿಯ ಮನೆಗೆ, ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ ಬಿಡದೆ ಹಿಡಿದುಕೊಂಡೇ ಹೋದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕೆಯ ಹುಡುಕಾಟಕ್ಕೆ ಎಂತಹ ಪ್ರತಿಫಲ ಸಿಕ್ಕಿತು. ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡು ಎಂಬುದಾಗಿ ನೋಡುವಾಗ ಎ. ಮೂಡಿ ಸ್ಟುವರ್ಟ್ ಅವರ ಮಾತುಗಳನ್ನು ಪುನಃ ಹೇಳುತ್ತೇನೆ. ನಾನು ಆತನನ್ನು ಕಂಡುಕೊಂಡೆನು, ಮನುಷ್ಯ ಮಾತ್ರದವನಾದ ನಾನು, ಮಹಿಮೆಯ ಕರ್ತನನ್ನು, ಪಾಪಕ್ಕೆ ದಾಸನಾದ ನಾನು, ಮಹಾವಿಮೋಚಕನನ್ನು, ಕತ್ತಲೆಯ ಕೂಸಾದ ನಾನು, ಜೀವದ ಬೆಳಕನ್ನು, ನಾಶನ ಪಾತ್ರದಲ್ಲಿ ಅತಿ ಹೀನನಾದ ನಾನು, ನನ್ನ ರಕ್ಷಕನನ್ನು, ನನ್ನ ದೇವರನ್ನು, ಗತಿಹೀನನು ಅನಾಥನೂ ಆದ ನಾನು, ನನ್ನ ಮಿತ್ರನನ್ನು, ಪ್ರಿಯನನ್ನು, ಪತಿಯನ್ನು ಕಂಡುಕೊಂಡೆನು. ಪ್ರಿಯರೇ, ಚಿಯೋನಿನ ಕುಮಾರ ಕುಮಾರ್ತೆಯರೇ, ನೀವು ಹಾಗೆಯೇ ಹುಡುಕಿರಿ, ಆಗ ಕಂಡುಕೊಳ್ಳುವಿರಿ. ಪೂರ್ಣ ಹೃದಯದಿಂದ ಹುಡುಕುವಾಗ ನೀವು ಕಂಡುಕೊಳ್ಳುತ್ತೀರಿ. ಪ್ರೀತಿಯುಳ್ಳ ದೇವಜನರೇ, ಬಿಡದೆ ಹಿಡುಕೊಂಡೇ ಹೋದೆನು ಎಂಬುದಾಗಿ ನೋಡುವಾಗ ಕ್ರಿಸ್ತನೊಂದಿಗೆ ಅವಿರತವಾದ ಅನ್ಯೋನ್ಯತೆಯನ್ನು ಉಳಿಸಿಕೊಳ್ಳಬೇಕಾದರೆ ನಮ್ಮ ಪಾಲಿನ ಪ್ರಯತ್ನ ಅತೀ ಅಗತ್ಯ. ಇತರ ವಿಚಾರ ಆಸಕ್ತಿಗಳು ನಮ್ಮನ್ನು ಮುತ್ತಿಕೊಂಡು ಆತನ ಪ್ರಸನ್ನತೆಯನ್ನು ಕಳಕೊಳ್ಳುವುದು ಬಹಳ ಸುಲಭ. ಸ್ಟುವರ್ಟ್ ಅವರು ಹೇಳಿದ್ದಾರೆ, ಹಿಡಿದುಕೊಳ್ಳದಿದ್ದರೆ ಅರಸನು ಹೋಗಿಬಿಡುವನು, ಆತನು ಹಿಡುಕೊಳ್ಳಲು ಇಷ್ಟಪಡುವನು, ಆದರೆ ಹಿಡುಕೊಳ್ಳದಿದ್ದರೆ ಬಿಟ್ಟು ಹೋಗುವನು. ಇದರ ಅರ್ಥ ಒಬ್ಬ ವಿಶ್ವಾಸಿಯು ತನ್ನ ರಕ್ಷಣೆಯನ್ನು ಕಳಕೊಳ್ಳುತ್ತಾನೆಂತಲ್ಲ, ಆದರೆ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯನ್ನು ಕಳಕೊಳ್ಳುತ್ತಾನೆ. ಆತನನ್ನು ತಾಯಿಯ ಮನೆಗೆ, ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ ಎಂಬುದಾಗಿ ನೋಡುವಾಗ ಪ್ರಿಯರೇ, ಆಕೆ ಅವನನ್ನು ಕಂಡುಕೊಂಡಾಗ ನೇರವಾಗಿ ತಾನು ಹುಟ್ಟಿದ ಸ್ಥಳಕ್ಕೆ, ಆತನನ್ನು ಮೊದಲಿಗೆ ಸಂಧಿಸಿದ ಸ್ಥಳಕ್ಕೆ ಕರಕೊಂಡು ಹೋಗುತ್ತಾಳೆ. ನಮ್ಮಲ್ಲನೇಕರು ನಮ್ಮ ಆರಂಭದ ಪ್ರೀತಿಯ ಜೀವಿತಕ್ಕೆ ಹಿಂದಿರುಗಬೇಕಾದದ್ದು ಅಗತ್ಯವಾಗಿದೆ. ಪ್ರಿಯಮಿತ್ರನೇ, ನೀನು ಯಾವಾಗ ಕ್ರಿಸ್ತನನ್ನು ಕಂಡುಕೊಂಡೆ ಎಂದು ನೆನಪಿದೆಯೋ, ಆಗ ನಿನಗೆ ಆತನ ಮೇಲೆ ಅದೆಷ್ಟು ಪ್ರೀತಿ ಇತ್ತೆಂದು ನೆನಪಿದೆಯೋ. ಪರಮಗೀತ ಪುಸ್ತಕ 3ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಯಿಸಬಾರದೆಂದು ಅಡವಿಯ ಹುಲ್ಲೆಗಳ ಮೇಲೆಯೂ ಹರಿಣಿಗಳ ಮೇಲೆಯೂ ನಿಮ್ಮಿಂದ ಪ್ರಮಾಣ ಮಾಡಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಈಗ ಆತನೊಂದಿಗಿನ ಅದ್ಭುತವಾದ ಅನ್ಯೋನ್ಯತೆ ಪುನಃ ಸ್ಥಾಪಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಮೊದಲ ಗಿತ್ತಿಯೊಡನೆ ಸೊಲೊಮೋನನ ಪ್ರವೇಶ ಎಂಬ ವಿಚಾರವನ್ನು ನೋಡೋಣ. ಈ ಅಧ್ಯಾಯದಲ್ಲಿನ ಈ ಭಾಗವು ರತ್ನದಂತೆ ಅಮೂಲ್ಯವಾದದ್ದು. ಅರಸನು ತನ್ನ ಮೊದಲಗಿತ್ತಿಗಾಗಿ ಬರುವುದನ್ನು ಅದು ಚಿತ್ರಿಸುತ್ತದೆ. ಈ ಶುಲೇಮ್ಯ ಹುಡುಗಿಯು ತಾನು ಹೃದಯವನ್ನರ್ಪಿಸಿದ ಕುರುಬನು ಹಿಂತಿರುಗಿ ಬರುವುದನ್ನು ತುಂಬಾ ಸಮಯದಿಂದ ಕಾಯುತ್ತಿದ್ದಳು. ಒಂದು ದಿನ ಅವಳು ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಳು. ಕೆಳಗಿನ ರಸ್ತೆಯಿಂದ ಹೊಗೆಯ ಕಂಬದಂತೆ ಏರಿ ಬರುವುದು ಕಾಣಿಸುತ್ತದೆ ಮತ್ತು ಜನರು ಒಬ್ಬರೊಡನೊಬ್ಬರು, ಇಗೋ, ಸೊಲೊಮೋನ ರಾಜನು ಬರುತ್ತಿದ್ದಾನೆ ಎಂದು ಮಾತಾಡಿಕೊಳ್ಳತೊಡಗಿದರು. ಆದರೆ ಅವಳು ತನ್ನ ಕೆಲಸದಲ್ಲೇ ಮಗ್ನಳಾದಳು. ಅಷ್ಟರಲ್ಲಿ ಯಾರೋ ಒಬ್ಬರು ಅತ್ಯುತ್ಸಾಹದಿಂದ, ನೋಡು,
ಸೊಲೊಮೋನ ರಾಜನು ನಿನ್ನನ್ನು ಕರೆಯುತ್ತಿದ್ದಾನೆ ಎಂದು ಕೂಗಿದರು. ಆಕೆ ಆಶ್ಚರ್ಯಚಕಿತಳಾಗಿ, ಏನು, ನನ್ನನ್ನು ಕರೆಯುತ್ತಾರೋ? ನನಗೆ ಸೊಲೊಮೋನ ಅರಸನ ಪರಿಚಯವಿಲ್ಲ ಎನ್ನುತ್ತಾಳೆ. ಆದರೆ ಆಕೆ ಆತನೆದುರಿಗೆ ಬಂದಾಗ ಈತನೇ ತನ್ನ ಪ್ರಿಯನಾದ ಕುರುಬನು ಎಂದು ಆಕೆ ಗುರುತಿಸುತ್ತಾಳೆ. ಕರ್ತನಲ್ಲಿ ಪ್ರಿಯರೇ, ಅವನು ಅವಳನ್ನು ತನ್ನ ರಾಜರಥದಲ್ಲಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸುತ್ತಾನೆ. ಮೆರವಣಿಗೆ ಮುಂದೆ ಸಾಗುತ್ತದೆ. ತಮ್ಮೊಳಗೆ ಒಬ್ಬ ಸಾಮಾನ್ಯಳಾಗಿದ್ದ ಆಕೆಯ ಸ್ಥಿತಿಯಲ್ಲಾದ ದಿಢೀರ್ ಬದಲಾವಣೆಯಿಂದ ಸುತ್ತಣ ಹಳ್ಳಿ ಜನರು ಮೂಕವಿಸ್ಮಿತರಾಗುತ್ತಾರೆ. ಈ ಚಿತ್ರವು ನಮ್ಮ ಕರ್ತನಾದ ಕ್ರಿಸ್ತನು ತನ್ನವರಿಗಾಗಿ ತಿರುಗಿ ಬರುವ ಮಹಿಮೆಯ ಆಗಮನವನ್ನು ಎಷ್ಟು ಚೆನ್ನಾಗಿ ತಿಳಿಸುತ್ತದೆ ನೋಡಿರಿ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು ಎಂಬುದಾಗಿ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನಗಳಲ್ಲಿ ನೋಡುತ್ತೇವೆ. ಪರಮಗೀತ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ರಕ್ತಬೋಳ, ಧೂಪ, ವರ್ತಕರ ಸಕಲ ಸುಗಂಧ ದ್ರವ್ಯಗಳನ್ನು ಧೂಪಿಸಿದ ಧೂಮ ಸ್ತಂಭಗಳಂತೆ ಅರಣ್ಯದಿಂದ ಬರುವ ಈ ಮೆರವಣಿಗೆ ಯಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ತನ್ನ ಮದಲಿಗಿತ್ತಿಯೊಡನೆ ಯೆರೂಸಲೇಮಿಗೆ ಪ್ರವೇಶಿಸುವಾಗಿನ ವರ್ಣನೆ ಇದಾಗಿದೆ. ಸೊಲೊಮೋನನ ವೈಭವವು ವರ್ಣಿಸಲು ಅಸಾಧ್ಯವಾದದ್ದು. ಮುಂದಿನ ಕೆಲವು ವಚನಗಳಲ್ಲಿ ಅದನ್ನು ಕಾಣುತ್ತೇವೆ. ಪ್ರಿಯರೇ, ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಬೇಕಾಗಿದೆ. ಸಾಕ್ಷಿಗಳಾದ ನಾವು ಕ್ರಿಸ್ತನಲ್ಲಿ ಹೊಸಬರಾಗಿ ಮಾಡಲ್ಪಟ್ಟಿದ್ದೇವೆ. ನಮ್ಮಲ್ಲಿ ಪ್ರತಿಯೊಬ್ಬನೂ ಮದಲಿಂಗನೆದುರಿಗೆ ತರಲ್ಪಟ್ಟ ಮದಲಿಗಿತ್ತಿಯಂತಿದ್ದು, ನಾವು ಲೋಕಕ್ಕೆ ಸಾಕ್ಷಿಗಳಾಗಿರುವಾಗ ಕ್ರಿಸ್ತನ ಪರಿಮಳವು ನಮ್ಮಲ್ಲಿರಬೇಕಾಗಿದೆ. ರಕ್ತಬೋಳ, ಧೂಪಗಳ ಸುಗಂಧ ವಾಸನೆ. ಕರ್ತನಾದ ಯೇಸು ಎಷ್ಟು ಅದ್ಭುತನು! ರಕ್ತಬೋಳವು ಆತನ ಮರಣಕ್ಕೆ ಸಂಕೇತ, ಧೂಪವು ಆತನ ಜೀವಿತದ ಸಂಕೇತವಾಗಿದೆ. ಎರಡೂ ಸವಿಯಾದದ್ದು, ಮಹಿಮೆಯುಳ್ಳದ್ದೂ ಆಗಿದೆ. ಮುಂದಕ್ಕೆ ನೋಡೋಣ. ಪರಮಗೀತ 3ನೇ ಅಧ್ಯಾಯ 7ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೋಡು, ಅದು ಸೊಲೊಮೋನನ ಪಾಲಕಿ. ಇಸ್ರಾಯೇಲಿನ ಶೂರರಲ್ಲಿ 60 ಮಂದಿ ಅದರ ಸುತ್ತಲಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಾಲಕಿ ಎಂದರೆ ಅರಸನ ಪ್ರಯಾಣಗಳಲ್ಲಿ ಆತನನ್ನು ಹೊರುವ ಮಂಚ. ಇಸ್ರಾಯೇಲಿನ ಶೂರರಲ್ಲಿ 60 ಮಂದಿ ಅದರ ಸುತ್ತಲಿದ್ದಾರೆ. ಅವರಿಗೆ ಅಪಾಯದ ದಿನಗಳೂ ಎದುರಾಗಿವೆ. ಈ ಕಾವಲುಗಾರರು ಅರಸನ ಕಾವಲಿಗಿದ್ದಾರೆ. ಅವರು ದಾರಿಯ ಕಾವಲಿನವರಾಗಿದ್ದು ಅವನನ್ನು ಕಾಯುವ ಜವಾಬ್ದಾರಿ ಹೊತ್ತವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ಕೂಡ ಕರ್ತನಾದ ಯೇಸುವನ್ನು ಕಾಯಬೇಕಾಗಿದೆ. ಅಂದರೆ ನಾವು ಆತನ ದೈವತ್ವವನ್ನು ಘೋಷಿಸಬೇಕು. ಆತನು ಮಾಂಸಧಾರಿಯಾಗಿ ಬಂದ ದೇವರೆಂದು ಪ್ರಕಟಿಸಬೇಕು. ಉದಾರವಾದಿಗಳ ಬೋಧನೆಯನ್ನು ತಿರಸ್ಕರಿಸಬೇಕು. ಯೇಸುವನ್ನು ಕೇವಲ ಒಬ್ಬ ಮಾನವನು ಮಾತ್ರವೆಂದು ಹೇಳುವ ಯಾವುದನ್ನಾದರೂ ನಾವು ತಿರಸ್ಕರಿಸಬೇಕು. ಆತನು ಶರೀರಧಾರಿಯಾಗಿ ಬಂದ ದೇವರೇ ಆಗಿದ್ದಾನೆ. ಪರಮಗೀತ 3ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಯುದ್ಧ ಪ್ರವೀಣರಾದ ಇವರೆಲ್ಲರೂ ಕೈಯಲ್ಲಿ ಕತ್ತಿ ಹಿಡಿದಿದ್ದಾರೆ. ರಾತ್ರಿಯ ಅಪಾಯದ ನಿಮಿತ್ತ ಪ್ರತಿಯೊಬ್ಬನೂ ಸೊಂಟಕ್ಕೆ ಕತ್ತಿ ಕಟ್ಟಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾವಲಿನವರೆಲ್ಲರಲ್ಲೂ ಕತ್ತಿಯಿದೆ ಎಂಬುದನ್ನು ಗಮನಿಸಿರಿ. ಸತ್ಯವೇದ ಹೇಳುವ ಪ್ರಕಾರ ನಮಗಿರುವ ಖಡ್ಗವೆಂದರೆ ದೇವರ ವಾಕ್ಯವೇ ಆಗಿದೆ. ಅವರು ಯುದ್ಧ ಪ್ರವೀಣರಾಗಿದ್ದಾರೆ. ನಾವು ಕೂಡ ದೇವರ ವಾಕ್ಯವನ್ನು ಹೇಗೆ ಉಪಯೋಗಿಸಬೇಕೆಂಬುದನ್ನು ತಿಳಿದಿರಬೇಕು. ದೇವರ ವಾಕ್ಯವು ಆತ್ಮನ ಖಡ್ಗವಾಗಿದ್ದು ಯೇಸು ಕ್ರಿಸ್ತನ ಒಳ್ಳೆ ಸೈನಿಕನ ಆಯುಧವಾಗಿದೆ. ಪರಮಗೀತ 3ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಪಾಲಕಿಯನ್ನು ರಾಜನಾದ ಸೊಲೊಮೋನನು ಲೆಬನೋನಿನ ಮರದಿಂದ ಮಾಡಿಸಿಕೊಂಡನು. ಅದರ ಕಂಬಗಳನ್ನು ಬೆಳ್ಳಿಯಿಂದ, ಹೊರಗನ್ನು ಚಿನ್ನದಿಂದ, ಆಸನವನ್ನು ಸಕಲಾತಿಯಿಂದ ಮಾಡಿಸಿದನು. ಮಧ್ಯಭಾಗವನ್ನು ಯೆರೂಸಲೇಮಿನ ಸ್ತ್ರೀಯರು ತಮ್ಮ ಪ್ರೀತಿಗೆ ಗುರುತಾಗಿ ನಕಾಸಿಯಿಂದ ಅಲಂಕರಿಸಿದರು ಎಂಬುದಾಗಿ. ಪ್ರಿಯರೇ, ಅವನಲ್ಲಿ ಲೆಬನೋನಿನ ದೇವದಾರು ಮರಗಳಿಂದ ಮಾಡಿದ ರಥವಿತ್ತು. ಅದರ ಹೊರಗು ಚಿನ್ನದಾಗಿತ್ತು. ಇದನ್ನು ಯೋಚಿಸಿರಿ.
ಮಧ್ಯಭಾಗವನ್ನು ಯೆರೂಸಲೇಮಿನ ಸ್ತ್ರೀಯರು ತಮ್ಮ ಪ್ರೀತಿಗೆ ಗುರುತಾಗಿ ನಕಾಸಿಯಿಂದ ಅಲಂಕರಿಸಿದರು. ಅದೆಷ್ಟು ಅಂದವಾಗಿರಬಹುದು, ಮಾತ್ರವಲ್ಲದೆ ಅದರಲ್ಲಿ ಎಂತಹ ಪ್ರೀತಿ ಹಾಗೂ ಭಾವನೆಗಳು ಪ್ರಕಟವಾಗಿವೆ. ಪರಮಗೀತ 3ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಚಿಯೋನಿನ ನಾರಿಯರೇ, ಹೊರಟು ಹೋಗಿ ರಾಜನಾದ ಸೊಲೊಮೋನನನ್ನು ನೋಡಿರಿ. ಅವನು ವಿವಾಹವಾಗಿ ಉಲ್ಲಾಸಪಟ್ಟ ದಿನದಲ್ಲಿ ತಾಯಿಯು ಅವನ ತಲೆಗಿಟ್ಟ ಕಿರೀಟವನ್ನು ಧರಿಸಿಕೊಂಡಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾಯಿಯು ಅವನ ತಲೆಗಿಟ್ಟ ಕಿರೀಟ ಎಂದು ಬರೆದಿದೆ. 1 ಅರಸು 1ರಲ್ಲಿ ನೋಡುವುದಾದರೆ, ದಾವೀದನಿಗೆ ಅವನನ್ನು ರಾಜನನ್ನಾಗಿ ಮಾಡುವುದು ಇಷ್ಟವಿರಲಿಲ್ಲ. ದಾವೀದನ ಇನ್ನೊಬ್ಬ ಮಗನಾದ ಅದೋನಿಯನು ಉಪಾಯಗಳನ್ನು ಮಾಡಿ ಸಿಂಹಾಸನವನ್ನು ತನ್ನದಾಗಿ ಮಾಡಿಕೊಳ್ಳಬೇಕೆಂದಿದ್ದನು. ದಾವೀದನು ಈಗ ವೃದ್ಧನಾಗಿದ್ದರಿಂದ ಈ ಪರಿಸ್ಥಿತಿಯ ಕುರಿತು ಏನನ್ನೂ ಮಾಡಲಿಲ್ಲ. ಅವನ ಅತೀ ಪ್ರಿಯನಾದ ಮಗ ಅಬ್ಷಾಲೋಮನು ಕೊಲ್ಲಲ್ಪಟ್ಟದ್ದರಿಂದ ದಾವೀದನಿಗೆ ಸೊಲೊಮೋನನ ವಿಚಾರದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಆದ್ದರಿಂದ ಪ್ರವಾದಿಯಾದ ನಾತಾನನು ಬತ್ಸಬೆಯ ಬಳಿ ಹೋಗಿ, ನಾವು ಬೇಗನೆ ಕೆಲಸ ಮಾಡುವುದೊಳ್ಳೆಯದು, ಇಲ್ಲವಾದರೆ ಅದೋನಿಯನು ಅರಸನಾಗಬಹುದು ಎಂದು ಹೇಳಿದನು. ಆಗ ಬತ್ಸಬೆಯು ನಾತಾನನು ಅರಸನಾದ ದಾವೀದನ ಬಳಿಗೆ ಹೋದರು. ಆಗ ದಾವೀದನು, ಸರಿ, ಅವನನ್ನು ಕರೆತನ್ನಿರಿ, ನಾವು ಅವನನ್ನೇ ಅರಸನನ್ನಾಗಿ ಮಾಡೋಣ ಎಂದು ಹೇಳಿದನು. ಈ ರೀತಿ ಸೊಲೊಮೋನನು ಇಸ್ರಾಯೇಲ್ಯರ ಅರಸನಾದನು. ಇಲ್ಲಿ ಹೇಳಲ್ಪಟ್ಟ ಮಾತನ್ನು ನಾನು ಮೆಚ್ಚುತ್ತೇನೆ. ಅದೇನೆಂದರೆ, ತಾಯಿಯು ಅವನ ತಲೆಗಿಟ್ಟ ಕಿರೀಟ. ಅವನ ತಾಯಿಗೆ ಅವನಲ್ಲಿ ಆಸಕ್ತಿ ಇತ್ತು. ಅವನು ದಾವೀದನ ಮಗನಾಗಿದ್ದರೂ ದಾವೀದನಿಗೆ ಅವನನ್ನು ಅರಸನನ್ನಾಗಿ ಮಾಡುವುದರಲ್ಲಿ ಆಸಕ್ತಿ ಇರಲಿಲ್ಲ. ಪ್ರಿಯರೇ, ರಾಜನಾದ ಸೊಲೊಮೋನನನ್ನು ನೋಡಿರಿ ಎಂಬುದಾಗಿ ನೋಡುವಾಗ ಇದು ಕ್ರಿಸ್ತನ ಚಿತ್ರಣವಾಗಿದೆ. ಆತನನ್ನು ನೋಡಿರಿ, ಆತನ ಜನನದಲ್ಲಿ ನೋಡಿರಿ, ಆತನ ಜೀವಿತದಲ್ಲಿ ನೋಡಿರಿ, ಆತನ ಮರಣದಲ್ಲಿ ನೋಡಿರಿ, ಆತನ ಪುನರುತ್ಥಾನದಲ್ಲಿ ನೋಡಿರಿ. ಈಗ ಆತನಿರುವ ಮಹಿಮೆಯಲ್ಲಿ ಆತನನ್ನು ನೋಡಿರಿ. ತನ್ನ ಮೊದಲಿಗಿತ್ತಿಗಾಗಿ ತಿರುಗಿ ಬರಲಿರುವ ಆತನನ್ನು ನೋಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಿನಾಲೂ ನಾವು ನಮ್ಮ ರಕ್ಷಕನನ್ನು ದೃಷ್ಟಿಸೋಣ. ಆತನೊಟ್ಟಿಗೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಡುರಾತ್ರಿಯ ಹುಡುಕಾಟ ಎಂಬುದು ಕ್ರಿಸ್ತನೊಂದಿಗಿನ ನಮ್ಮ ಸಂಬಂಧದ ಕುರಿತು ಆತ್ಮಿಕ ಅನ್ವಯಿಸುವಿಕೆಯನ್ನು ಹೊಂದಿದೆ. ನಾವು ದೇವರ ಸಮೀಪಕ್ಕೆ ಬಂದವರಾಗಿ ಆತ್ಮದಲ್ಲಿ ಬೆಳೆಯುವರಾಗಿರಬೇಕು. ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಬೇಕು ಮತ್ತು ದಿನಾಲೂ ಆತನ 2ನೇ ಬರೋಣಕ್ಕೆ ಸಿದ್ಧರಾಗಿ ಜೀವಿಸಬೇಕು. ಬನ್ನಿ ಈಗ ಪ್ರಾರ್ಥನೆಯನ್ನು ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಗೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಹೌದು ಸ್ವಾಮಿ, ನೀನು 2ನೇ ಸಾರಿ ಬೇಗನೆ ಬರಲಿದ್ದಿ. ಆದ್ದರಿಂದ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸುತ್ತಾ ಕ್ರಿಸ್ತನ 2ನೇ ಆಗಮನಕ್ಕೆ ಸಿದ್ಧಪಡಿಸು ದೇವ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಯಾರ್ಯಾರಿಗೆ ಅನಾರೋಗ್ಯತೆ ಇರುವುದಾದರೆ ಅವರನ್ನು ಮುಟ್ಟಿ ಸ್ವಸ್ಥಪಡಿಸು. ಪ್ರತಿಯೊಂದು ಕೊರತೆಯನ್ನು ನೀಗಿಸು. ಆತ್ಮಿಕ ವಿಚಾರಗಳಲ್ಲಿ ಐಶ್ವರ್ಯವುಳ್ಳವರನ್ನಾಗಿ ಮಾಡಬೇಕೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ತಿಳಿಸುವಿರಾ? ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.